ಆತ್ಮೀಯರೇ, H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವ. ನಮ್ಮ ಬಸವಣ್ಣ ಪಾಟೀಲ್ ಎತ್ತಾಳರು ಅಂದ ತಕ್ಷಣ ಸಾಕು ಎಲ್ಲರೂ ಕಿವಿನಿಗೆ ಇರ್ತವೆ. ದಿಟ್ಟಿಸಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರೊಂದು ಮಾತು ಹೇಳಿದ್ದಾರೆ ಇತ್ತೀಚೆಗೆ. ಕೆಲವರಿಗೆ ಹುಚ್ಚು ಹಿಡಿದಿದೆ. ನನ್ನನ್ನು BJPಯಿಂದ ಶಾಶ್ವತವಾಗಿ ಹೊರಗೆ ಹಾಕಲಾಗಿದ್ದು ವಾಪಸ್ ಕರೆದುಕೊಳ್ಳಲ್ಲ ಎಂದು ಭಾವಿಸಿದ್ದಾರೆ. ಆದರೆ ಪಕ್ಷದ ವರಿಷ್ಠರು ನಿರಂತರ ನನ್ನ ಸಂಪರ್ಕದಲ್ಲಿದ್ದಾರೆ. ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಬಸವಣ್ಣ ಪಾಟೀಲ್ ಎತ್ತಾಳರು, ವಿಜಯಪುರದವರು. ಮತ್ತು ಭಾಷೆ ಅಂತ ನಿಮ್ಗೆ ಗೊತ್ತದ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಮೇಲೆ ನಾವು ಟೀಕೆನೋ ವಿಮರ್ಶೆನೋ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ಈಗಲೂ ಸಹಿತ ಹಂಗೆ ಇದ್ದಾರೆ ಅವರು. ಇನ್ನೊಂದು ಮಾತನ್ನು ಹೇಳ್ತಾರೆ ಅವ್ರು, ಭಾಳ ಮಹತ್ವದ್ದು. ನನ್ನನ್ನು BJPಗೆ ಸೇರಿಸಿಕೊಳ್ಳುವಂತೆ ರಾಜ್ಯದ ಮುಖಂಡರು ಸೇರಿದಂತೆ ಯಾರನ್ನೂ ಕೇಳಿಕೊಂಡಿಲ್ಲ. ಹಾಗಾಗಿ ನನ್ನ ತಗೊಳ್ರಿ, ನನ್ನ ತಗೊಳ್ಳೋದನ್ನ ಯಾರೂ ಕೇಳ್ಕೊಂಡಿಲ್ಲ. ಆದರೂ ನನ್ನ ಸಂಪರ್ಕದಾಗ ಅದಾರ. ಕೆಲವ್ರಿಗೆ ಹುಚ್ಚಿಡೋದಂತೆ, ಮುಗಿತೀನಿ ನಾವು ಅಂತೇಳಿ ಹಂಗೆ ಏನೇನು ಮಾತಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾ ಅಲ್ಲಿ ಬಂದರೆ ಬರೋದೇ ಆದ್ರೆ ಅಂದರೆ BJPಗೆ ಒತ್ತಾಯ ಮಾಡಿ ಕರೆಸೋದು ಆದ್ರೆ ಏನಪ್ಪ ಅಂದ್ರೆ ಮೊದಲ ವಿಜೇಂದ್ರ ಅಧ್ಯಕ್ಷ ಸ್ಥಾನದ ಕೆಳಗಿಳಿಸ್ರೆ ಆಮೇಲೆ ಮುಂದಿನ ಮಾತು. ಇನ್ನೂ ತಮ್ಮ ಒಗರನ್ನು ಬಿಟ್ಟು ಕೊಟ್ಟಿಲ್ಲ ಅವರು. ಇನ್ನೂ ಒಗರು ಅದಲ್ಲ, ಇನ್ನೂ ದಾಸ್ಟ್ ಅದಲ್ಲ. ನಾನು ಯಾರಿಗೂ ಬಗ್ಗವನಲ್ಲ, ಅವ್ರನ್ನ ಇಳಿಸಿನ ಒಳಗೆ ಬರ್ತೀನಿ ಅನ್ನೋಂಥ ಮಾತು. ಇದು ಸಾಧ್ಯನಾ? ಯಾಕೆಂದರೆ ಒಬ್ಬ ನಾಯಕನಿಗೆ ಬೇಕಾಗಿದ್ದು ಸಂಯಮ ಮಧ್ಯದಾಗೆ. ಹಠನೂ ಇರಬೇಕಿಲ್ಲ ಅಂತಲ್ಲ, ಆದರೆ ಹಠಮಾರಿತನ ಆಗಬಾರ್ದು, ಹಠಯೋಗ ಆಗಬೇಕು. ಹೌದಪ್ಪ, ನಾನು ಭಾಳ ಪ್ರಾಮಾಣಿಕಿದ್ದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಭ್ರಷ್ಟನಲ್ಲ, ಅದು ನನ್ನಲ್ಲಿ ನೆಪೋಟಿಸಮ್ ಇಲ್ಲ. ನೆಪೋಟಿಸಮ್ ಅಂದ್ರೆ ಪರಿವಾರವಾದ ಇಲ್ಲ. ನನ್ನಂತರ ನನ್ನ ಮಕ್ಕಳು ಬರಬೇಕಂತಿಲ್ಲ, ನನ್ನ ಸಂಬಂಧಿಕರು ಬರಬೇಕಂತಿಲ್ಲ. ಅನೇಕ ವಿಷಯಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಇವೆಲ್ಲದನ್ನು ದೂರ ಇದ್ದಾರೆ. ಮತ್ತು ಹೋಗಿ ಇವರು ಜೊತೆಗಾರರಾದರೂ ಸಹಿತ ಎಲ್ಲ ಬಿಟ್ಟಿದ್ದಾರೆ. ಇವರು ಎಲ್ಲ ಕುಟುಂಬವಾದಿಗಳಿದ್ದಾರೆ, ಭ್ರಷ್ಟರಿದ್ದಾರೆ. 224 ಶಾಸಕರಲ್ಲಿ ಯಾರಾದರೂ ಒಬ್ಬರದ ನಮ್ಮ ಬಸವಣ್ಣ ಪಾಟೀಲ್ ಹೆಸರು ಹೇಳಿ, ಏನಪ್ಪ ಇಂಥ ಪ್ರಾಮಾಣಿಕ ಇದ್ದಾರೆ ರೀ, ಅದಕ್ಕೆ ನಾವು ಜೊತೆಗಿದ್ದೀನಿ ಅಂತ. ಎಲ್ಲರೂ ಅವರೇ ಇದ್ದಾರೆ ರೀ. ಇವತ್ತು ವ್ಯವಸ್ಥೆ ಹೆಂಗದ, ಜನನೂ ಹಂಗಾಗಿದ್ದಾರೆ. ನೀವೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟಿದ್ದೀರಿ ಅವ್ರಿಗೆ. 500,000 ಕೊಟ್ಟ ಈಗ ಗ್ಯಾರಂಟಿ ಅದು ಕೊಟ್ಟಿದ್ದೀರಿ. ಇದು ಕೊಡದಿದ್ದ ಜನ ನಿಮ್ಗೆ ಫೋಟೋ ಹಾಕುವುದಿಲ್ಲ. ಇಂಥ ಪ್ರಸಂಗ ಇದ್ದಾಗ ಸಹಜವಾಗಿ ಎಲ್ಲರೂ ತಪ್ಪು ಮಾಡಲೇಬೇಕಾದ್ರೆ ನೀವು ಮಾಡಿದ್ದೀರಿ ಅಂತ ಒಂದು ಸಾಮಾನ್ಯವಾಗಿ ನಿಮ್ಮ ವಿರೋಧಿಗಳು ಮಾತಾಡ್ತಾರೆ. ನಮ್ದಲ್ಲ ಮಾತು, ನಿಮ್ಮ ವಿರೋಧಿಗಳು ಯಾರು ಗೊತ್ತದ ಹೇಳೋ ಅವಶ್ಯಕತೆ ಇಲ್ಲ. ಅದೇನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಮೇಶ್ ಜಿಗಜಿಣಗಿ ಅವರು ಅಲ್ಲಿ MP ವಿಜಯಪುರದ್ದು ಅವ್ರು ಹೇಳ್ತಾರೆ, BJP ವರಿಷ್ಠರು ಸೂಕ್ತ ನಿರ್ಣಯ ಕೈಗೊಂಡು ಶಾಸಕ ಬಸವಣ್ಣ ಪಾಟೀಲ್ ಎತ್ತಾಳ ಅವರನ್ನು ಪಕ್ಷದ ಉಚ್ಚಾಟಿಸಿದ್ದಾರೆ. ಅವರು ಪುನಃ ಪಕ್ಷಕ್ಕೆ ಮರಳುವುದು ಅನುಮಾನ, ಸಾಧ್ಯ ಇಲ್ಲಪ್ಪ ಅನ್ನೋ ಮಾತಾಡ್ತಾರೆ. ತಂದೆಯ ಸ್ಥಾನದಲ್ಲಿದ್ದಂಥ ಯಡಿಯೂರಪ್ಪನವ್ರಿಗೆ ಇವ್ರು ಏನು ಬಾಯಿಗೆ ಬಂದಂಗೆ ಬೈತಾರೆ, ಮಾತಾಡ್ತಾರೆ. ಇವ್ರು ನಾಲಿಗೆ ಏನ್ರಿ ಅದು ಅನ್ನೋಂಗೆ ಹೇಳ್ತಾ ಇದ್ದಾರೆ. ಬೈಯುವ ಮನುಷ್ಯ ನಾಯಕ ಆಗಲ್ಲ. ಇನ್ನೊಬ್ಬರು ದೋಷಗಳು ತೊಗೊಳ್ಳೋದು, ಬೈಯೋದು, ಬಾಯಿ ಬಂದಂಗೆ ಹೇಳೋದು ಇವು ನಾಯಕ ಅಲ್ಲ ಅಂತ ನಮ್ಮ ಜಿಗಜಿಣಿ ಅವ್ರು ಹೇಳ್ತಾ ಇದ್ದಾರೆ. ಬಯಸಿಕೊಂಡವನೇ ನಾಯಕನಾಗುವನಂತ. ರಾಜಕೀಯದಲ್ಲಿದ್ದಾಗ ಸಹಜವಾಗಿ ತಪ್ಪಾಗ್ತಾ ಇರ್ತಾವೆ, ಬಯಸ್ಕೊಂಡವ ನಾಯಕ ಆಗ್ತಾನೆ, ಭಯವ ನಾಯಕ ಅಲ್ಲ ಅಂಥೇಳಿ ಇವರ ಬರುವಿಕೆಯನ್ನು ತಡೆಯುವುದಕ್ಕೆ ಅಲ್ಲೇ ವಿಜಯಪುರದಲ್ಲಿನ ಅದರ MP ಅವರಿದ್ದಾರೆ. ಮೋಸ್ಟ್ಲಿ ಇವ್ರು ಬೇಡಪ್ಪ ವರ್ಷ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಪರ ವಿರೋಧ ಇಂಥ ಪ್ರಸಂಗದಲ್ಲ. ಇನ್ನೂ ನಮ್ಮ ಎತ್ತಾಳರು ಇಂಥ ಮಾತಾಡೋದು ಸರಿನಾ ಅಂತ. ನಿಜವಾಗಿಯೂ ಅವ್ರಿಗೆ ಹೊಸ ಪಕ್ಷ ಕಟ್ಟಬೇಕಾದ್ರೆ ಕಟ್ಟಲಿ, ಏನು ತಪ್ಪಿಲ್ಲ. ಅವ್ರ ಸಾಧ್ಯತೆ, ಅವ್ರ ಪಾಸಿಬಿಲಿಟಿ ಏನಾದ್ರು ಮಾಡಲಿ. ಆದರೆ ಪಕ್ಷಕ್ಕೆ ಮರಳಿ ತಗೋಬೇಕಂತೇಳಿ ಇವರು ಬೆಂಬಲಿಗರು, ನಿಮ್ಗೆ ಗೊತ್ತದೆ ಯಾರು ಅಂತೇಳಿ ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಯತ್ನಾಳರು ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡಿರ್ಬೇಕಾಗಿತ್ತು. ಒಂದು ವೇಳೆ ಅವರಿದ್ದಾಗ, ಪಕ್ಷದಿದ್ದಾಗ ಬಾಯಿಗೆ ಬೇಕಾಗಿದ್ದರೆ ಇವ್ರು ಯಾರೂ ಹೊರಗೆ ಹಾಕ್ತಾನೆ ಇರಲಿಲ್ಲ. ಅದು ನಿರಂತರ ಸುಳ್ಳವರ ಬಾಯಿಗಳು. ಅವ್ರ ತಂದೆ ಸ್ಥಾನದಲ್ಲಿ ಇರಲಿ, ಯಡಿಯೂರಪ್ಪರು ಯಾರೂ ಇರಲಿ, ಒಬ್ಬ ಹಿರಿಯರು ಅನ್ನೋದು ಎಲ್ಲ ಮಾತಿಲ್ಲ. ಮತ್ತು ಎಲ್ಲರೂ ಸಜ್ಜನರಿದ್ದ, ಇಡೀ ವ್ಯವಸ್ಥೆ ಸಜ್ಜನಿದ್ದ. ಯಡಿಯೂರಪ್ಪನವ್ರು ಮತ್ತು ಅವ್ರ ಮಗ ಅಷ್ಟೇ ದುಷ್ಟರಿದ್ದರೆ, ಭ್ರಷ್ಟರಿದ್ದರೆ ಚಿಕ್ಕ ಮಾಡಲಿ, ಅಡ್ಡಿಲ್ಲಪ್ಪ ಅಂತೇಳಿ ಮಾಡಲಿ. ಅದು ಎಲ್ಲರೂ ಅವರ ಇದ್ದಾಗ ಇವ್ರ ಜೊತೆಗಾರರು ಸಹಿತ ಅನೇಕ ಆರೋಪ ಹೊಂದಿರುವಾಗ, ಇವ್ರ ಮೇಲೂ ಅನೇಕ ಆರೋಪಗಳು ಇರುವಾಗ ಇವರು ಇಂಥ ಮಾತಾಡಿದ್ದು ಮತ್ತು ಚರ್ಚೆಗೆ ಆಸ್ಪದಕೊಳ್ಳೋದು. ಇದರರ್ಥ ವಿಜಯೇಂದ್ರ ಅವರನ್ನ ಪಕ್ಷ ತೆಗೆದು ಅಥವಾ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದು ಅಷ್ಟು ಸುಲಭಿಲ್ಲ. ಆದರೆ ಇಳಿಸಲ್ಲ ಬರ್ತದೆ ಅಂದ್ರೆ
ಇದರ ಅರ್ಥ ಏನಪ್ಪ ಅಂದ್ರೆ ಒಂದು ಮೊದಲದಾಗೆ ಕನ್ಫರ್ಮ್ ಆಗಿದೆ ಎತ್ತಾಳ ಅವ್ರಿಗೆ ಇಲ್ಲ ನಾನು ತೆಗೆದುಕೊಳ್ಳೋದಿಲ್ಲ ಅಂತೇಳಿ. ಹಾಗಾದ್ರೆ ನಾನು ಹೊರಗೆ ಬಂದಿದ್ದೀನಿ, ಈ ಮಾತು ಹೇಳ್ತಾ ನನ್ನ ವ್ಯಕ್ತಿತ್ವನ ಹೆಚ್ಚು ಮಾಡ್ಕೋಬೇಕು ಅನ್ನೋದಿರ್ಬೋದು. ಅವ್ರು ತೆಗೆದ್ರೆ ಬರ್ತೀವಿ ಇವ್ರು ಕರೆಯೋಕೆ ಹೋಗೋದಿಲ್ಲ ರೀ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ತೆಗೆದ್ರೆ ಕರ್ನಾಟಕದಲ್ಲೇ ಬಿ ಜೆ ಪಿ ಯಾವ ಹಂತಕ್ಕೆ ಹೋಗ್ತದೆ ಅನ್ನೋದು ಸ್ವತಃ ಬಿ ಜೆ ಪಿ ನಾಯಕರಿಗೂ ಗೊತ್ತದ. ಹೀಗಾಗಿ ಆ ಯಡಿಯೂರಪ್ಪನ ಮತ್ತು ಯಡಿಯೂರಪ್ಪ ಮಗನ ಬಿ ಜೆ ಪಿ ತೆಗೆಯೋದಿಲ್ಲ. ಅವ್ರ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರು ಅವರು. ಎಷ್ಟು ವಿರೋಧ ಮಾಡಿದಾರಪ್ಪ ಇವರು ಬಸವಣ್ಣ ಪಾಟೀಲ್ ರತ್ನಾಳರು. ನಿರಂತರ ದಿನ ಎದ್ದ ತಕ್ಷಣ ಅದ ನಮ್ಮ ಮೀಡಿಯಾದವ್ರು ಅಂತ ಹೇಳಿದವ್ರು ಬೆನ್ನು ಹತ್ತಿಬಿಟ್ರು. ದೊಡ್ಡ ಸುದ್ದಿ. ಯಡಿಯೂರಪ್ಪ ಮನೆಗೆ ಹೋದ್ರೆ ಅನ್ನುವಂಗೆ ಮಾತಾಡಿದ್ರು ಕೊನೆಗೆ ತಾವು ಹೊರಗೆ ಬಂದರು. ಅನಿವಾರ್ಯವಾಗಿ ಪಕ್ಷದ ಹಿರಿಯರು ಸಾಕಪ್ಪ ನಿನ್ನ ಮಾತುಗಳು ಅಂತ ಹೊರಗೆ ಹಾಕಿದ್ದಾರೆ. ಈಗ ಅದು ತಮ್ಮ ತಪ್ಪನ್ನು ತಿದ್ಕೋಬೇಕು ಬೇಡ, ಅದೇ ರೀತಿ ಇರ್ತಾರ ಇರ್ರಿ, ಏನು ಅದಕ್ಕೆ ಪರಿಹಾರ? ಇನ್ನಂತೆ ಬಿ ಜೆ ಪಿಗೆ ಬಾಗಿಲು ಮುಚ್ಚಿದಾಗ ಅಂತೇಳಿ ರಮೇಶ್ ಜಿಗಣಿ ಅಂತ ಸೀನಿಯರ್ಸ್ ಮಾತಾಡ್ತಾ ಇದ್ದಾರೆ. ಎಲ್ಲಪ್ಪ ಎತ್ತಾಳಿಗೆ ಬೇಡ, ಅವರು ಬಾಯ್ಬಿಡೋಕ್ಕಿದ್ದಾರೆ, ಪಕ್ಷದ ಹೆಸರು ಕೆಡಿಸ್ತಾರೆ, ಇಮೇಜ್ ಹಾಳು ಮಾಡ್ತಾರಂತೆ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಅನೇಕರಿದ್ದಾರೆ. ಮತ್ತು ಸ್ವತಃ ಯಡಿಯೂರಪ್ಪನವರು ಬ್ಯಾಟ್ ಬೀಸುವಂಗಿದ್ದಾರೆ. ಇನ್ನೂ ಅವರು ಇವರು ವಿರೋಧವಾಗಿ ಅವರು ಚೆನ್ನಾಗಿ ನಿಂತು ಆಡೋಂಗಿದ್ದಾರೆ, ಮಗನಂತ ತಯಾರು ಮಾಡಿದ್ದಾರೆ. ಹಿಂಗಿದ್ದಾಗ ಈ ಬಸವಣ್ಣ ಪಾಟೀಲ್ ಎತ್ತಾಳರು ಈಗಾದರೂ ಅಟ್ಲೀಸ್ಟ್ ತಮ್ಮ ಗೆಳೆಯರ ಪಾಪ ಬೆಳೆಸಿದ್ದಾರೆ, ನಮ್ಮಲ್ಲಿ ಇಟ್ಕೊಳ್ತೀವಿ ಅಂತೇಳಿ. ಈಗ ಅವರು ಬೇಸದ ಒಬ್ಬೊಬ್ಬರು ಏನೋ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಕಾಂಗ್ರೆಸ್ನ ಬಂದವರು ಅದಾರ, ಇನ್ನು ಕೆಲವರು ಮತ್ತೇನೋ ಅದಾರ. ಅವರು ಈ ಮನುಷ್ಯನ ಜೋಡಿ ಬೆಳೆಸಿದ್ರೆ ನಾವು ಇನ್ನು ಇಲ್ಲಿ ಯಾವುದೋ ಹಾದಿಗೆ ಹೋಗೋದು ಆಗ್ಬೋದು ತಿಳ್ಕೊಂಡು ನಿಧಾನಕ್ಕೆ ಅವರು ದೂರ ಸರಿತಾ ಇದ್ದಾರೆ. ಯಾರಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೆಳೆತನ ಬೇರೆ, ರಾಜಕೀಯ ಬೇರೆ. ಇಲ್ಲಿ ಏನಾಗಿದ್ರು ರಾಜಕೀಯಕ್ಕೆ ಗೆಳೆತನ ಆಗೋದಿಲ್ಲ. ಹೀಗಾಗಿ ರಾಜಕೀಯವಾಗಿ ಲಾಭ ಆಗ್ತಿದ್ರೆ ಜೊತೆಗೆ ಎಲ್ಲರೂ ಉಳಿತಾರೆ. ಈಗ ಹಾನಿ ಆಗೋದು ಹೆಚ್ಚದ. ಯಾಕಂದರೆ ಸ್ವತಃ ಪಕ್ಷ ಕಟ್ಟೆ ಬಸವಣ್ಣ ಪಾಟೀಲ್ ರತ್ನಾಳರು ರಾಜ್ಯ ಮಟ್ಟದಲ್ಲಿ ಗೆದ್ದ ಒಂದು ಶಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಆಗ್ತಾರೆ ಅಂತ ಅನ್ನಿಸ್ತದೆ ಯಾರಿಗಾರೆ. ಹೌದು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟು ಯೋಗ್ಯತೆ ಐತೆ ಅಂತ ಯಾರಿಗಾರು ಅನ್ನಿಸ್ತದೇನು? ಈ ಸಲ ಅವ್ರ ಕ್ಷೇತ್ರದಲ್ಲಿ ಆರಿಸಿ ಬರೋದು ಕಷ್ಟ ಅದ. ಎಲ್ಲರಿಗೂ ಬೈತಾ ಇದ್ದಾರೆ ರೀ ಅವರು, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ. ಶಿವಾನಂದ ಪಾಟೀಲ್ರಿಗೂ ಶುರು ಮಾಡಿದ್ದಾರೆ, ಮತ್ತೊಬ್ಬರಿಗೂ ಶುರು ಮಾಡಿದ್ದಾರೆ. ಎಲ್ಲರೂ ವೈರಿಗಳು ಮಾಡ್ಕೊಂಡು ಶುರು ಮಾಡಿದ್ದಾರೆ ಮಾತಾಡ್ತಾ. ಹೀಗಾಗಿ ಸ್ವತಃ ಅವರು ವಿಜಯಪುರದಲ್ಲಿ ಆರಿಸಿ ಬರೋದು ಸಹಿತ ಕಷ್ಟ ಅದ ಅಂಥೇಳಿ ಅವರು ವಿರೋಧಗಳು ಮಾತಾಡ್ತಾ ಇದ್ದಾರೆ. ಮತ್ತು ಯಡಿಯೂರಪ್ಪನವರಂತೂ ಈ ಸಲ ಮಾತ್ರ ವಿಜಯಪುರದಲ್ಲಿ ಠಾಣ ಹೋಗೋದು, ಅವ್ರು ಸೋಲಿಸೇ ಬರಬೇಕು ಅನ್ನೋಂಥ ಪ್ರಯತ್ನ ಮಾಡ್ಬೋದು. ವಿಜೇಂದ್ರ ಅವರು ಸಾಮಾನ್ಯ ಇಲ್ಲ, ಅವ್ರ ಅಪ್ಪು ಸಾಮಾನ್ಯ ಇಲ್ಲ, ಇವರು ವಿರೋಧಿಗಳೇನು ಸಾಮಾನ್ಯ ಇಲ್ಲ. ಮತ್ತು ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಯಡಿಯೂರಪ್ಪರ ಪರ್ಯಾಯ ಇಲ್ಲಪ್ಪ, ಯಡಿಯೂರಪ್ಪ ಇಲ್ಲ ಅಂದರೆ ನಕ್ಕಿ ಇವರು ಆರಿಸ್ತಿರ್ತಾರೋ ಅನ್ನುವಂಥ ಸ್ಥಿತಿಯೊಳಗೆ ಸ್ವತಃ ಬಸವಣ್ಣ ಪಾಟೀಲ್ ಇಲ್ಲ ಅಂದಾಗ ಇವರನ್ನ ಅಂದರೆ ನಮ್ಮ ವಿಜೇಂದ್ರ ಅವ್ರನ್ನ ಪಕ್ಷದ ಹೊರಗೆ ಹಾಕ್ತಾರೆ ರೀ. ಅಧ್ಯಕ್ಷ ಅಂತ ಹೆಂಗೆ ಇಳಿಸ್ತಾರ? ಅವ್ರು ಇಳಿಸೋದ್ರೆ ಅವ್ರು ಹೋಗಂಗಿಲ್ಲ ಅಂದ್ರೆ ಅವ್ರು ಕರೀದ್ರೆ ಅವ್ರು ಹೋಗೋದಿಲ್ಲ ಅಂತಂಗಿದ್ದಾರೆ. ಅದು ಸಿಂಪಲ್ಲಾಗಿ ಒಂದು ಇವ್ರು ಸಪೋರ್ಟರ್ಸ್ ಅಲ್ಲಿ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಇವ್ರು ಚೆನ್ನಾಗಿ ಮಾತಾಡ್ತಿರ್ಬೋದು. ಅವರೆಲ್ಲರೂ ಯಡಿಯೂರಪ್ಪನ ಕಿತ್ತಾಕೊಂಡು ಶಕ್ತಿ ಅದನ್ನು ಅವ್ರಿಗೆಲ್ಲ ವರಿಷ್ಠರಿಗೆ. ಯಡಿಯೂರಪ್ಪನ ಕಿತ್ತಾಗೋ ಶಕ್ತಿ ಇರೋದು ಇಬ್ಬರಿಗೆ, ಒಬ್ಬ ಶಾ, ಇನ್ನೊಬ್ಬರು ಮೋದಿ ಅವರು. ಅವರು ಮನಸ್ಸು ಮಾಡಲು ಸಾಧ್ಯ ಇದೆ. ಆದರೆ ಅವರು ಸಹಿತ ಕಷ್ಟ ಇದೆ. ಈ ಸಲ ಕರ್ನಾಟಕ ವಿಷಯದಲ್ಲಿ ಅವ್ರಿಗೆ ಕನ್ಫರ್ಮ್ ಆಗ್ಯದ. ಯಾಕಂದರೆ ಸ್ವತಃ ಬಸರಂಗಿ ಅಂತೇಳಿ ಎಷ್ಟು ಅಡ್ಡಾಡಿದರೆ ಪಾಪ ಮೋದಿಯವರು ಮತ್ತು ಶಾರವರು ಎಷ್ಟು ರ್ಯಾಲಿ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲೇ ಎಲ್ಲರೂ ನೋಡಿದ್ದಿದೆ. ಅದರ ರಿಸಲ್ಟು ಕರ್ಮಂತದ. ಅವ್ರು ಹೆಚ್ಚು ರ್ಯಾಲಿ ಮಾಡಿದಾಗ 136 ಸೀಟ್ ಅದು ಕಾಂಗ್ರೆಸ್ಸಿಗರು. ಆಗ ಗೊತ್ತಾಗಿದೆ ಅವ್ರಿಗೆ ಇನ್ನು ಯಡಿಯೂರಪ್ಪನ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅಂತೇಳಿ. ಹೀಗಾಗಿ ಬಸವಣ್ಣ ಪಾಟೀಲ್ ಯತ್ನಾಳರು ಹೇಳೋದ್ರಲ್ಲಿ ಒಂದು ಚೀಸ್ ಏನದಪ್ಪ ಅಂದ್ರೆ ಅವ್ರು ಸಹ ನಾವು ಬಂದೀವಿ, ಅವ್ರಿಗೆ ವಿಜೇಂದ್ರ ಇಳಿಸಿನ ಬರ್ತಾನೆ ಅಂದ್ರೆ ವಿಜೇಂದ್ರ ಇಳಿಸಿದರೆ ಆ ಸ್ಥಾನವನ್ನು ತುಂಬುವಂಥದ್ದು ರಾಜ್ಯದ ಅಧಿಕಾರ ತರುವಂಥ ಶಕ್ತಿ ಬಸವಣ್ಣ ಪಾಟೀಲ್ ಯತ್ನಾಳರಿಗಾಗಿರ್ಬೋದು, ಅವ್ರ ಇದ್ದಂಥವ್ರಿಗಾಗಿರ್ಬೋದು, ಹಿಂಬಾಲಕರಿಗಾಗಿರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಆಗಿರ್ಬೋದು. ಅದನ ಅನ್ನೋಂಥ ದೊಡ್ಡ ಪ್ರಶ್ನೆ ಇದ್ದರೆ ಎಷ್ಟೊಂದು ತೊಗೊಳ್ತಿದ್ರು, ಅದು ಇಲ್ಲ ಅನ್ನೋದು ಕನ್ಫರ್ಮ್ ಅದ. ಅದಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳರು ಮೋಸ್ಟ್ಲಿ ಹೊರಗೆ ಇದೇ ರೀತಿಯಾಗಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಬಾಯಿಗೆ ಬಂದಿದ್ದು ಮಾತಾಡ್ತಾ ಹೋಗೋದ್ರಿಂದಾಗಿ ಇನ್ನಷ್ಟು ಪಾತಾಳಗಳಿವೆಲ್ಲ ಸಾಧ್ಯಗಳಿದ್ದಾವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿಳಿಸಿಗೋಗ್ಬಾರ್ದು. H16 ನ್ಯೂಸ್ ಅರ್ಥ ಹೆಚ್ಚು ತರಾಮಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.